ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಬಾಲವೃಂದದ ರೇಡಿಯೋ ಕ್ಲಾಸ್ ರೂಮ್ನ ವಿಷಯ ಮಕ್ಕಳ ಮಾನಸಿಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಮೊದಲ ಭಾಗವನ್ನ ಕೇಳಲಿರುವಿರಿ. ನಡೆಸಿಕೊಡುವವರು KS ಹೆಗ್ಡೆ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅರುಣ್ ಭಟ್ ಹಾಗೂ ಇದರಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಶ್ರೀ ರವಿಶಂಕರ್ ವಿದ್ಯಾಮಂದಿರ ಯಯ್ಯಾಡಿ, ಇಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಶ್ರೇಯಸ್ UK, ಹಾಗೂ ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಬನ್ಸ್ ಹಾಸ್ಟೆಲ್, ಇಲ್ಲಿನ 9ನೇ ತರಗತಿಯ ವಿದ್ಯಾರ್ಥಿನಿಯಾಗಿರುವ ಸಾನ್ವಿ S ಆಚಾರ್ಯ. ಕಾರ್ಯಕ್ರಮವನ್ನ ಕೇಳೋಣ ಮಕ್ಕಳೇ. ಹಾಯ್ ಶ್ರೇಯಸ್. ಹಾಯ್ ಸಾನ್ವಿ, ಹೇಗಿದ್ಯಾ? ನಾನ್ ತುಂಬಾ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ಯಾ? ನಾನ್ ಹೇಗಿತ್ತು ಇವತ್ತಿನ ಕ್ಲಾಸ್? ತುಂಬಾ ಚೆನ್ನಾಗಿತ್ತು. ಇವತ್ತು ನಮ್ಗೆ 2 ಪೀರಿಯಡ್ PT ಕೊಟ್ರು, ಗೊತ್ತಾ? 2 ಪೀರಿಯಡ್ PT ಕೊಟ್ರಾ? ಆಗ್ಬಹುದು. ನಮ್ಗೆ ಎಕ್ಸಾಮ್ ಟೆನ್ಷನ್ ಅಲ್ಲಿ PT ಇಲ್ಲ, ಎಂತ ಇಲ್ಲ. ಆದ್ರೆ ನಮ್ಗೆ ಇದೊಂದು ಹೇಳಿದ್ದಾರೆ ಮೇಡಮ್, ನಾಳೆ ನಮ್ ಸ್ಕೂಲಿಗೆ ಮನೋವೈದ್ಯರು ಬರ್ತಾರಂತೆ. ನಮ್ಗೆ ಅವರ ಹತ್ರ ಎಂತ ಬೇಕಾದ್ರೂ ಕೇಳ್ಬೋದಂತೆ, ಮಾತಾಡ್ಬೋದಂತೆ, ಅವರ ಹತ್ರ ಪ್ರಶ್ನೆ ಕೂಡ ಕೇಳ್ಬೋದಂತೆ. ನಿನ್ಗೂ ಸಹ ಪ್ರಶ್ನೆ ಕೇಳಲಿಕ್ಕೆ ಉಂಟಾ? ಹೌದು, ತುಂಬಾ ಉಂಟು ಪ್ರಶ್ನೆ ಕೇಳಲಿಕ್ಕೆ. ಹಾಗೆ ಸರಿ, ನಾಳೆ ಒಟ್ಟಿಗೆ ಅವರ ಹತ್ರ ಪ್ರಶ್ನೆ ಕೇಳೋಣ. ನಿಂಗೂ ಸಹ ಉಂಟಾ ಪ್ರಶ್ನೆ ಕೇಳಲಿಕ್ಕೆ? ಹೌದೌದು. ಹಾಗಾದ್ರೆ ನಾವು ನಾಳೆ ಒಟ್ಟಿಗೆ ಭೇಟಿ ಆಗುವ. ಓಕೆ. ನಮಸ್ತೆ ಡಾಕ್ಟರ್, ನಾನು ಶ್ರೇಯಸ್. ನಮಸ್ತೆ ಶ್ರೇಯಸ್. ನಾನ್ ಸಾನ್ವಿ ಡಾಕ್ಟರ್. ಹೇಗಿದ್ದೀರಿ? ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಡಾಕ್ಟರ್. ಎಲ್ಲ ಆಯ್ತಾ? ಆಯ್ತಾಯ್ತು. ಏನ್ ಬಂದದ್ದಿಲ್ಲಿ? ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳು ಕೇಳಲಿಕ್ಕೆ ಇತ್ತು. ಖಂಡಿತ ಖುಷಿ. ಆಯ್ತಾ, ಕೇಳ್ಬೋದು ಪ್ರಶ್ನೆಗಳನ್ನ. ಆಯ್ತಾ, ಪ್ರಶ್ನೆಗಳು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ. ಖಂಡಿತ. ಯಾರು ಕೇಳ್ತೀರಿ ಫಸ್ಟ್? ನಾನ್ ಮೊದ್ಲಿಗೆ ಕೇಳಷ್ಟೇ. ಡಾಕ್ಟ್ರೆ, ಮಾನಸಿಕ ಆರೋಗ್ಯ ಅಂದ್ರೆ ಏನು? ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸ್ತೀರಾ? ಜನರೀಗ ಮೆಂಟಲ್ ಹುಚ್ಚ ಅಂತ ಹೇಳ್ತಾರೆ, ಇದು ಸರಿಯಾ ಡಾಕ್ಟರ್? ಈಗ ನೋಡಿ, ಮನೆಯಲ್ಲಿ ಕಂಪ್ಯೂಟರ್ ಉಂಟು ನಿಮ್ಮ ಹತ್ರ? ಸ್ಕೂಲಲ್ಲಿ ಉಂಟು. ಸ್ಕೂಲಲ್ಲಿ ಉಂಟು. ಸೊ ಕಂಪ್ಯೂಟರ್ ನಾವು ನೋಡುವಂಥದ್ದು ಒಂದು ಅಲ್ವಾ? ಅದರೊಳಗೆ ಏನಿರ್ತದೆ? ಸಾಫ್ಟ್ವೇರ್ ಇರ್ತದೆ. ಕಂಪ್ಯೂಟರ್ ಹಾರ್ಡ್ವೇರ್, ಒಳಗಿರೋದು ಸಾಫ್ಟ್ವೇರ್, ವಿಂಡೋಸ್ ಎಲ್ಲ, ಹೌದಲ್ವಾ? ಸೊ ಹಾಗೆ ನಮ್ಮ ಮೆದುಳು ಹಾರ್ಡ್ವೇರ್. ಮೆದುಳಿನ ಒಳಗೆ ಕರೆಂಟ್ ಸಂಚಲನ ಆಗ್ತಾ ಇರ್ತದೆ, ಅದು ಮನಸ್ಸು. ಆಯ್ತಾ? ಸೊ ಸಾಫ್ಟ್ವೇರಿಗೆ ಪ್ರಾಬ್ಲಮ್ ಬಂದ್ರೆ ಏನಾಗ್ತದೆ? ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಆಗುದಿಲ್ಲ. ಹಳ ವಿಂಡೋಸ್ ಇದ್ರೆ ಏನಾಗ್ತದೆ? ಸ್ಲೋ ಇರ್ತದೆ. ಹೊಸ ವಿಂಡೋಸ್ ಆದ್ರೆ ಒಳ್ಳೆ ಫಾಸ್ಟ್ ಆಗ್ತದೆ. ಹಾಗೆ ಮಾನಸಿಕ ಆರೋಗ್ಯ ಅನ್ನುವಂಥದ್ದು. ಸೊ ಈ ಹಾರ್ಡ್ವೇರ್ ಅನ್ನು ಏನ್ ಮಾಡ್ಬೇಕು ನಾವು? ಕ್ಲೀನ್ ಮಾಡಬೇಕು, ಡಸ್ಟ್ ತೆಗಿಬೇಕು ಎಲ್ಲ, ಅಲ್ವಾ? ಈ ಕಂಪ್ಯೂಟರ್ ಅಲ್ಲಿ ಸಾಫ್ಟ್ವೇರ್ ನಾವು ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕು. ಹಾಗೆ ನಮ್ಮ ಮಾನಸಿಕ ಆರೋಗ್ಯ ಅಂದ್ರೆ, ಈಗ ದೈಹಿಕ ಆರೋಗ್ಯ ಬಗ್ಗೆ ಹೇಳುದಿದ್ರೆ, ಚಂದ ಮಾಡಿ ಎಕ್ಸಸೈಸ್ ಮಾಡೋದು, ಒಳ್ಳೆ ರೀತಿಯ ಊಟ ತಿನ್ನುವಂಥದ್ದು, ಇದೆಲ್ಲ ನಾವು ಮಾಡಿದ್ರೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಸಾಫ್ಟ್ವೇರ್. ಅದನ್ನು ಹೇಗೆ ನಾವು ಚೆನ್ನಾಗಿ ಮಾಡ್ಬೋದು? ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು ಮತ್ತು ನಮ್ಮ ವರ್ತನೆಗಳು, ಇದು 3: ಕಾಗ್ನಿಷನ್, ಇಮೋಷನ್ಸ್ ಮತ್ತು ಬಿಹೇವಿಯರ್. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಹ್ಯಾಂಡಲ್ ಮಾಡಲಿಕ್ಕೆ ಶುರು ಮಾಡಿದರೆ ನಮ್ಮ ಜೀವನದಲ್ಲಿ ಎಲ್ಲ ಬರುವ ಪ್ರಾಬ್ಲಮ್ಗಳನ್ನು ನಮಗೆ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಸೊ ಹೇಗೆ ಅದನ್ನು ನಾವು ಚೆನ್ನಾಗಿಡುವಂಥದ್ದು? ಸರಿಯಾಗಿ ವಿಶ್ರಾಂತಿ ತಗೊಳ್ಳೋದು, ಒಳ್ಳೆ ರೀತಿಯ ಫುಡ್ ತಗೊಳ್ಳುವಂಥದ್ದು, ಕೈಂಡ್ನೆಸ್ ಅಂದರೆ ಏನು? ಕರುಣೆ ತೋರಿಸುವಂಥದ್ದು, ಎಲ್ಲರಿಗೆ ಸಹಾಯ ಮಾಡುವಂಥ ನೇಚರ್, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸುವಾಗ ನಮ್ಮ ಮಾನಸಿಕ ಆರೋಗ್ಯ ಅಪ್ಗ್ರೇಡ್ ಆಗ್ತದೆ. ಹೇಗೆ ನಾನು ಹೇಳಿದೆಲ್ಲ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ತೇವೆ, ಅದೇ ರೀತಿ ಮಾನಸಿಕ ಆರೋಗ್ಯ ಸಹ ಅಪ್ಗ್ರೇಡ್ ಆಗ್ತದೆ. ಹಾರ್ಡ್ವೇರ್ ಅಂತೂ ನಮ್ಗೆ ಚೇಂಜ್ ಆಗುದಿಲ್ಲ, ಹೌದಾ? ಹುಟ್ಟಿದ ನಂತರ ಅದೇ ಹಾರ್ಡ್ವೇರ್, ಬಟ್ ಸಾಫ್ಟ್ವೇರ್ ನಾವು ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು. ಡಾಕ್ಟರ್, ಅದರಲ್ಲಿ ಇನ್ನೊಂದು ಪ್ರಶ್ನೆ ನಂಗೆ, ಒಳ್ಳೆ ಆಹಾರ ಅಂದ್ರೆ ಯಾವ ರೀತಿ? ಒಳ್ಳೆ ಆಹಾರ ಅಂದರೆ ಈ ಮೊಸರು ಮತ್ತು ತರಕಾರಿ ಮತ್ತು ಈ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ, ಇದೆಲ್ಲ ನಮ್ಮ ಮೆದುಳಿಗೆ ಬೇಕಾಗುವಂಥ ಒಳ್ಳೆ ಆಹಾರಗಳು. ಇನ್ನೊಂದು ನೀನು ಕೇಳಿದ್ದಿ ಮೆಂಟಲ್ ಹುಚ್ಚ ಎನ್ನುವಂಥದ್ದು, ಇದು ಆ್ಯಕ್ಚುಲಿ ಸರಿಯಾದ ಪದ ಬಳಕೆ ಅಲ್ಲ. ಮಾನಸಿಕ ಸಮಸ್ಯೆ ಇದ್ದವರಿಗೆ ನಾವು ಮಾನಸಿಕ ಕಾಯಿಲೆ ಇದ್ದವರು ಅಥವಾ ಮನೋರೋಗ ಇದ್ದವರು ಅಂತ ಹೇಳಬೇಕು. ಈಗ ಬೇರೆ ಬೇರೆ ಭಾಷೆಯಲ್ಲಿ ಪಾಗಲ್, ಹುಚ್ಚ, ಮೆಂಟಲ್ ಅಂತೆಲ್ಲ ಕರೀತಾರೆ. ಅದು ನಿಜವಾಗಿ ಬಹಳ ತಪ್ಪದು.
ಆಯ್ತಾ. ಈಗ ನೋಡಿ, ಮಾನಸಿಕ ಸಮಸ್ಯೆ ಅಂದ್ರೆ ಏನು? ಕೆಲವರಿಗೆ ಸಾಮಾಜಿಕ ಆತಂಕ ಇರ್ತದೆ, ಸಣ್ಣ ಸಾಮಾಜಿಕ, ಅದು ಒಂದು ರೀತಿಯ ಮಾನಸಿಕ ಸಮಸ್ಯೆ. ಸೊ ನಾವು ಆ ಪದ ಬಳಕೆಯನ್ನು ನಿಲ್ಲಿಸಿದ್ರೆ ಜನರಿಗೆ ಅದರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೋಗ್ತದೆ. ಯಾಕಂದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ಕೆಟ್ಟ ಅಭಿಪ್ರಾಯ ಉಂಟು ಜನರಿಗೆ. ಬಟ್ ಏನು ಪ್ರಾಬ್ಲಮ್, ಸಾಫ್ಟ್ವೇರ್ ಬಗ್ಗೆ ಯಾರು ನೋಡ್ತಾ ಇಲ್ಲ, ಕಾಣುದಿಲ್ಲ ಸಾಫ್ಟ್ವೇರ್ ಅಲ್ವಾ. ಬಟ್ ನಾವು ಅದನ್ನು ಜನರಿಗೆ ಅರಿವು ಮಾಡಿಸ್ಬೇಕು. ಆಯ್ತಾ. ಅಂದ್ರೆ ಈಗ ರೆಸ್ಟ್ ಅಂದ್ರೆ ಎಷ್ಟೊತ್ತು ತಗೊಳ್ಬೇಕು? ರೆಸ್ಟ್ ಅಂದ್ರೆ ಈಗ ನೋಡು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರೆಸ್ಟ್ ಬೇಕಿರ್ತದೆ. ರೆಸ್ಟ್ ಅಂದ್ರೆ ಫಿಸಿಕಲ್ ರೆಸ್ಟ್ ಮಾತ್ರ ಅಲ್ಲ, ಮನಸ್ಸಿಗೆ ರೆಸ್ಟ್, ಭಾವನೆಗಳಿಗೆ ರೆಸ್ಟ್, ದೇಹಕ್ಕೆ ರೆಸ್ಟ್, ಮತ್ತೆ ನಮ್ಮ ಕ್ರಿಯೇಟಿವಿಟಿಗೆ ರೆಸ್ಟ್. ತುಂಬಾ 7 ಟೈಪ್ ಇದು ರೆಸ್ಟ್ ಉಂಟು. ದೇಹಕ್ಕೆ ರೆಸ್ಟ್ ಅಂದ್ರೆ ನಾವು ವಿಶ್ರಾಂತಿ ತಗೊಳ್ಳೋದಿರ್ಬೋದು. ಮನಸ್ಸಿಗೆ ರೆಸ್ಟ್ ಅಂದ್ರೆ ಏನು? ನಮ್ಮ ಸ್ಟ್ರೆಸ್ ಫುಲ್ ವರ್ಕ್ ಅನ್ನು ನಾವು ಬದಿಗಿಟ್ಟು ನಮಗೆ ಏನು ಖುಷಿ ಕೊಡುತ್ತದೆ ಹವ್ಯಾಸ ಅದನ್ನು ತಗೊಳ್ಳುವಂಥದ್ದು. ಅಂದ್ರೆ ಈಗ ಕೆಲವರಿಗೆ ತೋಟಗಾರಿಕೆ ಇಷ್ಟ ಇರ್ತದೆ, ಕೆಲವರಿಗೆ ಪುಸ್ತಕ ಓದೋದು ಇಷ್ಟ ಇರ್ತದೆ. ಅದನ್ನು ನಾವು ಮಾಡಿದಾಗ ಮೈಂಡ್ ಸ್ವಲ್ಪ ರೆಸ್ಟ್ಗೆ ಬರ್ತದೆ. ಅದೇ ರೀತಿ ಭಾವನೆಗಳಿಗೆ ರೆಸ್ಟ್ ಅಂದ್ರೆ ತುಂಬಾ ಈ ಜಂಜಾಟಗಳಿಂದ ಹೊರಗೆ ಬಂದು ಸ್ವಲ್ಪ ಕೂತ್ಕೊಳ್ಳುವಂಥದ್ದು. ನಮ್ಮ ಸೆನ್ಸರಿ ಗ್ರಹಿಸುವಿಕೆ, ನಾವು ನೋಡುವಂಥದ್ದು, ಕೇಳುವಂಥದ್ದು, ಅದಕ್ಕೆ ರೆಸ್ಟ್ ಅಂತ ನಾವು ಕೊಡ್ತೇವೆ. ಹೇಗೆ? ಈ ಧ್ಯಾನ ಮಾಡುವಂಥದ್ದು. ಆಗ ನಮ್ಗೆ ಎಲ್ಲಾ ಸೆನ್ಸಸ್ ಶಟ್ ಡೌನ್ ಆಗ್ತದೆ ಒಮ್ಮೆ. ಆಗ ನಮ್ಗೆ ಮನಸ್ಸಿಗೆ, ಮೆದುಳಿಗೆ ರೆಸ್ಟ್ ಸಿಗ್ತದೆ. ಡಾಕ್ಟ್ರೇ, ಕೆಲವೊಂದು ಸಾರಿ ಕಾರಣವಿಲ್ಲ ನಂಗೆ ದುಃಖ ಬರ್ತದೆ. ಇದು ನಂಗೆ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ಗೂ ಆಗುತ್ತದೆ. ಅದು ಯಾಕೆ ಹಾಗೆ? ಈಗ ನೋಡು, ಮಂಗಳೂರಲ್ಲಿ ಎಂತ ಉಂಟು ವೆದರ್? ಎಂತ ಉಂಟು? ಕೋಲ್ಡ್ ಉಂಟು. ಬೆಳಿಗ್ಗೆ ಮಳೆ, ಆ ತರ ತುಂಬಾ ಕೋಲ್ಡ್. ಮೊನ್ನೆ ನೋಡಿದ್ಯಲ್ಲ, ಬೆಳಿಗ್ಗೆ ಬಿಸಿಲು, ರಾತ್ರಿ ಮಳೆ. ಹಾಗೆ ನಮ್ಮ ಮನಸ್ಸು ಸಹ ಒಮ್ಮೆ ಸನ್ನಿ ಇರ್ತದೆ. ಸನ್ನಿ ಅಂದ್ರೆ ತುಂಬಾ ಬಿಸಿಲು ಇರ್ತದೆ, ಕೆಲವೊಮ್ಮೆ ಮೋಡ ಆಗಿ ಬಿಡ್ತದೆ. ಕಾರಣ ಬೇಕಂತಿಲ್ಲ. ಏನಂದ್ರೆ ಉದಾಹರಣೆಗೆ ಬಿಸಿಲಿದ್ದಾಗ ಎಲ್ಲ ಸಹ ಖುಷಿ, ಎಲ್ಲ ಸಹ ಫ್ರೆಶ್ ಕಾಣ್ತದೆ. ಮೋಡ ಆದಾಗ ಡಲ್ ಆಗ್ತದೆ, ಏನು ಮಾಡೋದು ಬೇಡ, ಒಂದು ರೀತಿ ಆಲಸ್ಯ. ಕೆಲವೊಮ್ಮೆ ಕಾರಣ ಇದ್ದೂ ಆಗಬಹುದು ಮೂಡಿನಲ್ಲಿ, ಅಥವಾ ನಾನು ಹೇಳಿದೆಲ್ಲ ಭಾವನೆಗಳು. ಆಗ 3 ವಿಷಯ ಹೇಳಿದೆ: ಯೋಚನೆ, ಭಾವನೆ, ವರ್ತನೆ. ಭಾವನೆಗಳಲ್ಲಿ ಈ ವ್ಯತ್ಯಾಸಗಳು ಆಗ್ತಾ ಇರ್ತದೆ, ಏರಿಳಿತದ ಹಾಗೆ. ತುಂಬ ಫ್ರೀಕ್ವೆಂಟ್ಲಿ ಆಗುದಿಲ್ಲ, ಬಟ್ ಆಗ್ತದೆ. ಆದರೆ ಕೆಲವೊಮ್ಮೆ ಕಾರಣ ಇದ್ದೂ ಆಗ್ತದೆ, ಕೆಲವೊಮ್ಮೆ ಕಾರಣ ಇಲ್ಲದೆಯೂ ಆಗ್ತದೆ. ಸೊ ಕಾರಣ ಇಲ್ಲದೆ ಯಾಕೆ ಆಗ್ತದೆ? ಸರಿಯಾಗಿ ನಿದ್ದೆ ಮಾಡದಿದ್ರೆ ಆಗಬಹುದು. ನಮ್ಮ ದೇಹದಲ್ಲಿ ಬಹಳಷ್ಟು ಹಾರ್ಮೋನ್ಸ್ ಇದೆ. ಮತ್ತೆ ನಾನು ಆಗ ಹೇಳಿದೆ, ಮೆದುಳಿನ ಒಳಗೆ ಕರೆಂಟ್ ಪಾಸ್ ಆಗ್ತದೆ ಅಂತೇಳಿ. ಹೇಗೆ ಕರೆಂಟ್ ಪಾಸ್ ಆಗ್ತದೆ? ಈ ವಯರ್ ತರ ಅಲ್ಲ. ಈಗ ನೀವು ಲೈಟಲ್ಲಿ ಎಲ್ಲ ನೋಡ್ತೀರಲ್ಲ, ಅದು ವಯರ್ ತರ ಅಲ್ಲ. ಮೆದುಳಲ್ಲಿ ಕೆಮಿಕಲ್ಸ್ ಇರ್ತದೆ ತುಂಬಾ. ಆ ಕೆಮಿಕಲ್ಸ್ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ. ಕೆಲವೊಮ್ಮೆ ಆ ಕೆಮಿಕಲ್ಸ್ ಅಲ್ಲಿ ಏರಿಳಿತ ಆಗ್ತಾ ಇರಬಹುದು, ಹಾರ್ಮೋನ್ಸ್ ಇದು ಏರಿಳಿತ ಆಗ್ತಾ ಇರಬಹುದು. ಈಗ ಕೆಲವೊಮ್ಮೆ ನೀವೇ ನೋಡಿರ್ಬೋದು, ಬೆಳಿಗ್ಗೆ ಏಳುವಾಗ ಒಂದು ರೀತಿಯ ಆಲಸ್ಯ, ಎಸ್ಪೆಷಲಿ ಈಗ ಚಳಿಗಾಲದಲ್ಲಿ, ಮತ್ತೆ ಸಂಜೆ ಆಗುವಾಗ ಫ್ರೆಶ್ ಆಗ್ತದೆ. ಸೊ ಇದು ಸಾಮಾನ್ಯವಾಗಿ ಆಗ್ತದೆ. ಆದರೆ ಒಂದು ವಿಚಾರ ಏನು ಗಮನದಲ್ಲಿ ಇಡಬೇಕು ಅಂದರೆ, ನಾನು ಹೇಳಿದೆಲ್ಲ, ಡಲ್ ಭಾವನೆ ತುಂಬ ದಿವಸ ಅದೇ ರೀತಿ ಹೋಗ್ತಾ ಇದ್ರೆ ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕು. ಈಗ ಒಂದು ಅರ್ಧ ಗಂಟೆ ಡಲ್ ಆಗಿ ಮತ್ತೆ ಫ್ರೆಶ್ ಆಗ್ತದೆ ಅಂತಿದ್ರೆ ಓಕೆ, ಅದು ನಾರ್ಮಲ್. ಆ ಥರ ಏರಿಳಿತ ಓಕೆ. ಬಟ್ ತುಂಬ ದಿವಸಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಟ್ಟಲೆ ಅದೇ ರೀತಿ ಡಲ್, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವಂಥ ರೀತಿ ಇದ್ರೆ ನಾವು ಅವರಿಗೆ ಖಿನ್ನತೆ ಇದೆ ಅಂತ ಹೇಳ್ತೇವೆ. ಆಯ್ತಾ? ಸೊ ನಿನ್ಗೆ ಈಗ ಆಗುವಂಥ ಭಾವನೆ ನಾರ್ಮಲ್, ಎಲ್ರಿಗೆ ಆಗುವಂಥದ್ದು. ಆಯ್ತಾ? ಆಯ್ತು ಡಾಕ್ಟರ್, ಇನ್ನೊಂದು ವಿಷಯ, ನಾನು ಬೆಳಗ್ಗೆ ಅಮ್ಮನ ಹತ್ರ ಜಗಳ ಮಾಡಿ ಬಂದೆ. ಎಂತೆಲ್ಲ ನಂಗೆ ಕೋಪ ಬರುದು ಅವರನ್ನು. ಅವರು ಟಿಫಿನ್ ಒಂದು ತೆಗೆದು ಆಚೆ ಇಡ್ಲಿಕ್ಕೆ ಹೇಳಿದ್ರು, ಅಷ್ಟಕ್ಕೆ ನನಗೆ ಕೋಪ ಬಂದ್ಬಿಟ್ಟು. ಎಂತಕ್ಕೆ ಇಷ್ಟು ಬೇಗ ಕೋಪ ಬರುದು? ನಾನು ಕಂಟ್ರೋಲ್ ಮಾಡ್ಬೇಕಂತ ಅನಿಸ್ತೇನೆ, ಅದೇ ಕಂಟ್ರೋಲ್ ಆಗುದಿಲ್ಲ. ಅದು ಯಾಕೆ? ಕೋಪ ಬಂದಾಗ ಬೈಯುದು. ಬೆಳಗ್ಗೆ ಅಮ್ಮನಿಗೆ ಬೈದೆ ಬಂದದ್ದು. ಹೊಡಿಯೋದು, ಬಿಸಾಡುದೆಲ್ಲ ಇಲ್ಲ. ಅದು ಮಾಡಿದ್ರೆ ನಂಗೆ ಮತ್ತೆ ಸಿಗ್ತದೆ. ನಿನ್ಗೆ ಎಂತ ಸಿಗ್ತದೆ? ಪೆಟ್ಟ. ನಂಗೆ ಪೆಟ್ಟು ಸಿಗ್ತದೆ. ಶ್ರೇಯಸ್, ನೀನ್ ಕೋಪ ಮಾಡ್ತೀಯಾ? ಕೋಪ ಎನ್ನುವಂಥದ್ದು ಉಂಟಲ್ಲ, ಹೇಗೆ ಹೇಳುದು, ಒಂದು ಭಾವನೆ. ನಾನು ಆಗ ಹೇಳಿದೆಲ್ಲ 3 ವಿಷಯ, ಅದು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕು: ಯೋಚನೆ, ಭಾವನೆ, ವರ್ತನೆ. ಕಾಗ್ನಿಷನ್, ಇಮೋಷನ್ಸ್ ಅಂಡ್ ಬಿಹೇವಿಯರ್. ಕೋಪ ಎನ್ನುವಂಥದ್ದು ಕಾಸ್ಟ್ಲಿ ಇಮೋಷನ್. ಆಯ್ತಾ? ಅದು ಬಟ್ ಅದರದ್ದು ಸ್ಪೆಷಾಲಿಟಿ ಏನಂದ್ರೆ, ಅದು ಟೆಂಪರರಿ. ಪ್ರೆಷರ್ ಕುಕ್ಕರ್ ನೋಡಿದಿರಲ್ಲ, ಮನೆಯಲ್ಲಿ ಅನ್ನ ಇಡ್ತಾರಲ್ಲ, ಅದು ಪ್ರೆಷರ್ ಹೋಗೋದಿದ್ರೆ ಏನಾಗ್ತದೆ? ಬ್ಲಾಸ್ಟ್ ಆಗ್ತದೆ. ಸೊ ನಾವೇನ್ ಮಾಡ್ಬೇಕು? ಅದರ ಸ್ಟೀಮ್ ಅನ್ನು ತೆಗಿಬೇಕು. ಸ್ಟೀಮ್ ತೆಗಿಯೋದು ಹೇಗೆ? ವಿಸಿಲ್ ಅಲ್ಲಿ ಹೋಗ್ಬೋದು, ಅಥವಾ ಸ್ವಲ್ಪ ಹೊತ್ತು ಗ್ಯಾಸ್ ಇಂದ ತೆಗೆದಿಟ್ರೆ ಹೋಗ್ತದೆ, ಆ ನಂತರ ಸರಿ ಆಗ್ತದೆ. ಅದೇ ರೀತಿ ನಮ್ಮಲ್ಲಿ ಕೋಪವನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ? ಒಂದು ಏನಂದ್ರೆ ಡೀಪ್ ಬ್ರೀದಿಂಗ್. ವಿಸಿಲ್ ತೆಗೆದಾಗೆ ಡೀಪ್ ಬ್ರೀದಿಂಗ್, ಕಣ್ಣು ಮುಚ್ಚಿ ಅಂತ, ಆಯ್ತಾ? ಡೀಪ್ ಬ್ರೀದಿಂಗ್ ಮಾಡುವುದು, ದೀರ್ಘವಾಗಿ ಶ್ವಾಸ ತಗೊಳ್ಳುವಂಥದ್ದು. ಎರಡನೇದು, ನಾನು ಆಗ ಹೇಳಿದಾಗೆ ಬೆಂಕಿಯಿಂದ ತೆಗೆದದನ್ನು ಆಚೆ ಇಡೋದು. ಹಾಗೆ ನೀವು ಸಹ ಏನು ಮಾಡಬೇಕು? ಆ ಸನ್ನಿವೇಶದಿಂದ ಹೋಗಿ ದೂರ ಇರೋದು, ಆಗ ಅಲ್ಲಿಗೆ ತಣೀತದೆ. ಆಯ್ತಾ? ಮೂರನೇದಾಗೆ ಸ್ವಲ್ಪ ನೀರು ಕುಡಿಯುವಂಥದ್ದು, ಸ್ವಲ್ಪ ಬೇರೆ ಏನಾದರೂ ಡಿಸ್ಟ್ರಾಕ್ಟ್ ಮಾಡುವಂಥದ್ದು.
ಇದು ಮಾಡಿದಾಗ ನಿಮ್ಮ ಕೋಪ ತಣಿತದೆ. ಇಲ್ಲದಿದ್ದರೆ ಅದೇ ಗ್ಯಾಸಲ್ಲಿದ್ದರೆ ಬ್ಲಾಸ್ಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಕೋಪ ಎನ್ನುವಂಥದ್ದು ಟೆಂಪರರಿ ಇಮೋಷನ್, ಭಾರಿ ಕಾಸ್ಟ್ಲಿ ಇಮೋಷನ್. ಆ ಟೈಮಲ್ಲಿ ನೀವು ರಿಯಾಕ್ಟ್ ಮಾಡಿದರೆ ಪ್ರಾಬ್ಲಮ್ ಆಗ್ತದೆ. ಆ ಟೈಮಲ್ಲಿ ನಾನು ಹೇಳಿದಾಗ ಈ 3 ವಿಚಾರ ಮಾಡಿದರೆ ನೀವು ಹೊರಗೆ ಬರ್ಬೋದು. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಆಯ್ತಾ? ಮತ್ತೆ ಡಾಕ್ಟರ್, ನಂಗೆ ಕೆಲವೊಮ್ಮೆ ಓದ್ತಿರುವಾಗ ಕಾನ್ಸಂಟ್ರೇಷನ್ ಬರುದಿಲ್ಲ, ಅದು ಯಾಕೆ ಹಾಗೆ? ಕಾನ್ಸಂಟ್ರೇಷನ್ ಬರುವುದಿಲ್ಲ. ನಿನ್ನ ಮನೆಯಲ್ಲಿ ಇಂಟರ್ನೆಟ್ ಉಂಟಾ? ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ಅಲ್ಲ. ಎಷ್ಟು ಲಿಮಿಟ್? 2GB. 2GB ಆದ ನಂತರ ಏನಾಗ್ತದೆ? ಖಾಲಿ ಆಗ್ತದೆ. ಮತ್ತೆ ಇಂಟರ್ನೆಟ್ ಓಡುದಿಲ್ಲ. ನಮ್ಮ ಮನಸ್ಸು ಸಹ ಹಾಗೆ ಅಲ್ಲ ಮಾರಾಯ. ಅನ್ಲಿಮಿಟೆಡ್ ಅಂದ್ರೆ ಓದ್ಲಿಕ್ಕೆ ಆಗ್ತದಾ? ಸೊ ನಾವೇನ್ ಮಾಡ್ತೇವೆ, 6 ಗಂಟೆ ಓದಿದೆ ಅಂತ ಹೇಳಿ ಫ್ರೆಂಡ್ಸ್ ಹತ್ರ ಹೇಳ್ತೇವೆ, 8 ಗಂಟೆ ಓದಿದ್ದೇವೆ. ಆದ್ರೆ ನಮ್ಮ ಮನಸ್ಸು ಅನ್ಲಿಮಿಟೆಡ್ ಅಲ್ಲ, ಹೌದು, ಹಾಗೆ ಲಿಮಿಟೆಡ್. ಸೊ ನಾವೇನ್ ಮಾಡ್ಬೇಕು, ಅದಕ್ಕೊಂದು ಟೆಕ್ನಿಕ್ ಉಂಟು. 25 ನಿಮಿಷ ಓದುದು, 5 ನಿಮಿಷ ಬ್ರೇಕ್ ತಗೊಳ್ಳೋದು. ನಾನು ಮೊದಲು ಹಾಗೆ ಮಾಡ್ತಿದ್ದೆ ಸಣ್ಣದಿರುವಾಗ. 40 ನಿಮಿಷ ಓದ್ತಿದ್ದೆ, ಹೋಗಿ ನನ್ನ ನಾಯಿಯೊಟ್ಟಿಗೆ ಆಡಿ ಬರ್ತಿದ್ದೆ. 5 ನಿಮಿಷ ಡಿಸ್ಟ್ರಾಕ್ಷನ್. ನಾನು ಆಗ ಹೇಳಿದಾಗೆ ನರದ ಕೆಮಿಕಲ್ಸ್ ಉಂಟಲ್ಲ, ಅದೆಲ್ಲ ಪುನಃ ರೀಜನರೇಟ್ ಆಗ್ಲಿಕ್ಕೆ ಟೈಮ್ ಸಿಗ್ತದೆ. ಎತ್ತು ಉಚ್ಚೆ ಹೋಯ್ದಾಗ 8 ಗಂಟೆ ಓದಿದ್ರೆ ಹಾಗೆ ಯಾವುದು ಉಳಿಯೋದಿಲ್ಲ, ಆಯ್ತಾ? ಅದು ಒಂದು. ಮತ್ತೆ ಏನಂದ್ರೆ, ಓದುವಾಗ ಮೊಬೈಲ್ ಹತ್ರದಲ್ಲಿ ಇರಬಾರ್ದು. ಇಲ್ಲದ್ರೆ ಒಂದ್ಸಲ ಮೊಬೈಲ್ ನೋಡೋದು, ಪುನಃ ಓದೋದು, ಮೊಬೈಲ್ ಓದೋದು, ನೋಡೋದು. ಇವತ್ತು ಬೆಳಿಗ್ಗೆ ಎಂತ ತಿಂದ್ರಿ ನೀವು? ನಾನು ದೋಸೆ ತಿಂದೆ. ನಾನು ಇದು ನೆನಪು ಬರುದಿಲ್ಲಲ್ಲ? ಯಾಕೆ ಹೇಳು? ನೀನು ತಿನ್ನುವಾಗ ಸಹ ನಾಳೆ ಪರೀಕ್ಷೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನಾಗ್ತದೆ? ಸೊ ಕಾನ್ಸಂಟ್ರೇಷನ್ ಬೇಕು ಅಂದರೆ ಗಮನ ಬೇಕು. ಅದು ಒಂದು ಆಸಕ್ತಿ ಇದ್ದ ತಕ್ಷಣ ನಮ್ಗೆ ಏನಾಗ್ತದೆ, ಆ ಕಾನ್ಸಂಟ್ರೇಷನ್ ಆಟೋಮ್ಯಾಟಿಕಲಿ ಬರ್ತದೆ, ಎಲ್ಲ ನೆನಪು ಉಳಿತದೆ. ಆ ಕಾನ್ಸಂಟ್ರೇಷನ್ ಬರಬೇಕು ಅಂದ್ರೆ ಒಂದು ಆಸಕ್ತಿ ಇರಬೇಕು, ಮತ್ತೆ ಅದಕ್ಕೆ ಒಂದು ಟೈಮ್ ನಾವು ಕೊಡಬೇಕು. ಆನಂತರ ಡಿಸ್ಟ್ರಾಕ್ಷನ್ ಇಂದ ದೂರ ಇರಬೇಕು, ಆಯ್ತಾ? ನೀನು ಎಕ್ಸಾಮ್ ಹೇಳುವಾಗ ನೆನಪು ಬಂತು ನಂಗೆ. ಇನ್ನು ಬರುವ ಗುರುವಾರ ಎಕ್ಸಾಮ್ ಡಾಕ್ಟರ್. ನಂಗೆ ಈಗಲೇ ಭಯ ಶುರುವಾಗಿದೆ. ಓದಿದ್ದೇನೆ, ಆದ್ರೂ ಒಂಥರ ಭಯ. ಎಷ್ಟು ಧೈರ್ಯ ತಗೊಂಡು ಧೈರ್ಯನೇ ಇಲ್ಲದಾಗಿ ಆಗುದು. ಈಗ ಭಗವದ್ಗೀತೆ ನೀವು ಕೇಳಿದ್ದೀರಾ? ಕೇಳಿದ್ದೇವೆ. ಇದೊಂದು ಶ್ಲೋಕ ಕೇಳಿದ್ದೀರಾ? ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತೇಳಿ. ಅದರ ಅರ್ಥ ಏನಂದ್ರೆ, ನಿನ್ನ ಕೆಲಸ ಮಾಡು, ಫಲದ ಬಗ್ಗೆ ಇಚ್ಛಿಸಬೇಡ ಅಂತೇಳಿ. ಪ್ರಾಬ್ಲಮ್ ಏನಾಗ್ತದೆ ಗೊತ್ತುಂಟಾ? ಎಕ್ಸಾಮ್ ಕೊಡುವಾಗ್ಲೇ ನಾವು ಕೊಡ್ಲಿಲ್ಲ ಇನ್ನೂ ಸಹ ಪಾಸ್ ಆಗ್ತೇನಾ ಫೇಲ್ ಆಗ್ತೇನಾ ಯೋಚನೆ ಮಾಡೋದು. ಅದೇ ಪ್ರಾಬ್ಲಮ್. ಪಾಸ್ ಆಗುದು ಫೇಲ್ ಆಗುದು ಬಿಡ್ಬೇಕು. ಫಸ್ಟ್ ಮಿಸ್ಟೇಕ್ ನಾವೇನ್ ಮಾಡ್ತೇವೆ, ಈಗ ಮೆಟ್ಲು ಹತ್ತುವಾಗ ನಾವು ಫಸ್ಟ್ ಮೆಟ್ಲು ನೋಡಿ ಹತ್ತುತ್ತೇವ, 10ನೇ ಮೆಟ್ಲು ನೋಡಿ ಹತ್ತುತ್ತೇವ? 10ನೇ ಮೆಟ್ಲು ನೋಡಿ ಹತ್ತಿದ್ರೆ ಏನಾಗ್ತದೆ? ಬಿದ್ದು ಮುಖಕ್ಕೆ ಗಾಯ ಆಗ್ತದೆ. ಪ್ರಾಬ್ಲಮ್ ಆಗುದು ಹಾಗೆ. ಎಕ್ಸಾಮ್ ಕೊಡಿ ಫಸ್ಟ್, 10ನೇ ಮೆಟ್ಟಲ್ಲಿ ಮತ್ತೆ ನೋಡು. ಅರ್ಥ ಆಯ್ತಾ? ಸೊ ಯಾವಾಗಲೂ ಆ ಎಕ್ಸ್ಪೆಕ್ಟೇಷನ್ ಇರ್ತದೆ, ನನಗೆ ಪಾಸ್ ಆಗಬೇಕು ಫೇಲ್ ಆಗಬೇಕು. ಈಗ ನೀನು ಚಂದ ಓದಿದ್ರೆ ಇಬ್ಬರು, ಏನೇ ರಿಸಲ್ಟ್ ಬರಲಿ ನಿಮ್ಮ ಅಪ್ಪ ಅಮ್ಮ ನಿಮಗೆ ಅಪ್ರಿಷಿಯೇಟ್ ಮಾಡೋದಿಲ್ವಾ? ಒಳ್ಳೆ ಪ್ರಯತ್ನ ಕೊಟ್ಟು ಒಳ್ಳೆ ಮಾರ್ಕ್ ಬರದಿದ್ರು ಅಪ್ಪ ಅಮ್ಮ ಹೇಳ್ತಾರೆ, ತೊಂದರೆ ಇಲ್ಲ ಮಕ್ಕಳೇ, ಒಳ್ಳೆ ಓದಿದ್ದೀರಿ, ಬೇಜಾರಿಲ್ಲ ಅಂತೇಳಿ. ಅದೇ ಓದದೆ ಮಾರ್ಕ್ಸ್ ತೆಗೆಯೋದಿದ್ರೆ ಓಕೆ, ಅದು ಬೇರೆ ವಿಷಯ. ಸೊ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಒಂದು. ಎರಡನೇದು ಏನಾಗ್ತದೆ ಗೊತ್ತುಂಟಾ? ನಾನು ಹೇಳಿದೆ, ನೀವು ಆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಬಾಡಿಯಲ್ಲಿ 2 ಸ್ಟೇಟ್ ಉಂಟು. ಒಂದು ಫೈಟ್ ಸ್ಟೇಟ್ ಮತ್ತು ಕಾಮ್ ಸ್ಟೇಟ್. ಈಗ ಇಲ್ಲಿ ಉದಾಹರಣೆಗೆ ಒಂದು ಹಾವು ಬಂತಂದು ಎನ್ಸ್ಕೊ, ನಾವೇನಾಗ್ತದೆ, ನಮ್ಮ ಫೈಟ್ ಸ್ಟೇಟ್ ಎಚ್ಚರ ಆಗ್ತದೆ, ಅಂದರೆ ರೆಡಿ ಆಗ್ತದೆ ಫೈಟಿಂಗಿಗೆ. ಆಗ ನಮಗೆ ಬದುಕಲಿಕ್ಕೆ ಆ ಟೈಮಲ್ಲಿ ಏನು ಗೊತ್ತುಂಟ, ನಮ್ಮ ತಲೆ ಓಡುವುದಿಲ್ಲ, ಪೆಟ್ಟಿಗೆ ರೆಡಿ ಆಗ್ತೇವೆ. ಪೆಟ್ಟು ಮಾಡುವಾಗ ತಲೆ ಓಡುವುದಿಲ್ಲಲ್ಲ, ಸೊ ಆಗ ನೆನಪು ಶಕ್ತಿ ಉಳಿಯುವುದಿಲ್ಲ. ಅದೇ ಕಾಮ್ ಸ್ಟೇಟಲ್ಲಿದ್ದಾಗ ನೆನಪು ಜಾಸ್ತಿ ಆಗ್ತದೆ. ಮತ್ತು ನೀವೇನು ಮಾಡ್ಬೋದು, ಎಕ್ಸಾಮ್ ಭಯ ಕಡಿಮೆ ಮಾಡಬೇಕು ಅಂತಿದ್ರೆ ಮೊದಲನೇದಾಗಿ ರಿವಿಷನ್ 1 ಸಲ 2 ಸಲ 3 ಸಲ, ಆಯಿತಾ? ಮತ್ತು ಮಾಕ್ ಟೆಸ್ಟ್ ಅಂತ ಹೇಳ್ತಾರೆ. ಈಗ ನಿನಗೆ ಸಹ ತುಂಬ ಟೆಸ್ಟ್ ಪ್ರೀ ಬೋರ್ಡ್ ಎಲ್ಲ ಯಾಕೆ ಕೊಡೋದು? ಪ್ರಾಕ್ಟೀಸ್ ಆಗಲಿ. ಯಾಕಂದರೆ ನಿಜವಾದ ಪರೀಕ್ಷೆ ಬರುವಾಗ ಭಯ ಇಲ್ಲದೆ ಹೋಗಲಿ ಅಂತೇಳಿ. ಅರ್ಥ ಆಯ್ತಾ? ಮತ್ತು ಡೀಪ್ ಬ್ರೀದಿಂಗ್ ನಾನು ಆಗ ಹೇಳಿಕೊಟ್ಟೆ ಅಲ್ಲ, ಅದು ಮಾಡುವಂಥದ್ದು. ಮತ್ತು ಇದು ಭಾರಿ ಮುಖ್ಯ, ಪಾಸಿಟಿವ್ ಎಫರ್ಮೇಷನ್ಸ್ ಅಂತ. ನಮಗೆ ನಾವು ಪಾಸಿಟಿವ್ ಸಜೆಷನ್ಸ್ ಕೊಡೋದು. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಉಂಟಲ್ಲ, ಬಹಳ ಪವರ್ಫುಲ್. ನೀನು 1 ಸಲ ನೀನು ಏನು ಹೇಳ್ತೀಯಲ್ಲ, ಅದು 6000 ಸಲ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗ್ತದೆ. ಅಂದರೆ ನಾನು ನೆಗೆಟಿವ್ ಹೇಳಿದ್ರೆ ಉಂಟಲ್ಲ, ಅದು ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಸತ್ಯ ಮಾಡ್ತದೆ. ಅದಕ್ಕೆ ನಾವೇನು ನಮ್ಮಲ್ಲಿ ಪಾಸಿಟಿವ್ ಎಫರ್ಮೇಷನ್ಸ್ ಕೊಡಬೇಕು, ನಾನು ಹುಷಾರಿದ್ದೇನೆ,
ನಾನು ಎಲ್ಲ ಕಲ್ತಿದ್ದೇನೆ, ನನ್ನಿಂದ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಳ್ಬೇಕು. ಆಗ ನಿನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಹೋಗ್ತದೆ. ನಾಳ್ದು ಎಕ್ಸಾಮ್ ಬರುವಾಗ ನಿನಗೆ ಅದೇ ಧೈರ್ಯ ಇರ್ತದೆ. ಅದಕ್ಕೆ ಪಾಸಿಟಿವ್ ಎಫರ್ಮೇಷನ್ಸ್ ಅಂತ ಬಹಳ ಇಂಪಾರ್ಟೆಂಟ್. ನೀವು ಮಕ್ಕಳಲ್ಲ, ನಿಮ್ಮ ಮೆದುಳು ಈಗ ಸಹ ಬೆಳೀತಾ ಉಂಟು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ನಿಮ್ಮ ಲೈಫ್ ಲಾಂಗ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಯ್ತಾ? ಓದಿನಲ್ಲಿ ಕೆಲವು ಮಕ್ಕಳು ತುಂಬಾ ಸ್ಲೋ ಇರ್ತಾರೆ, ಅವರಿಗೆ ಏನಾದ್ರೂ ಸಲಹೆ? ಅದಕ್ಕೆ ನಾವು ಸ್ಲೋ ಲರ್ನರ್ಸ್ ಅಂತ ಹೇಳ್ತೇವೆ, ನಿಧಾನಕ್ಕೆ ಕಲಿಯುವಂತ ಮಕ್ಕಳು ಅಂತ ಹೇಳಿ. ನಾನು ಉದಾಹರಣೆ ಕೊಡುದಿದ್ರೆ, ತೆಂಗಿನ ಮರ ಮತ್ತೆ ತುಳಸಿ ಗಿಡ ಯಾವ್ದು ಬೇಗ ಬೆಳೀತದೆ? ತುಳಸಿ ಗಿಡ. ಯಾವ್ದು ಬೆಸ್ಟ್? ಎರಡು ಬೆಸ್ಟ್ ಅಲ್ವಾ? ಅದು ಬೆಸ್ಟ್ ಇದು ಬೆಸ್ಟ್ ಹೇಳಲಿಕ್ಕೆ ಆಗುದಿಲ್ಲ. ತೆಂಗಿನ ಮರದಲ್ಲಿ ನಮ್ಗೆ ಇದು ಸಿಗ್ತದೆ, ಯಾವುದು? ತೆಂಗಿನಕಾಯಿ ಸಿಗ್ತದೆ. ತುಳಸಿ ಗಿಡದಲ್ಲಿ ನಮ್ಗೆ ಅದರದ್ದು ಮೆಡಿಸಿನಲ್ ಎಲೆಗಳು ಸಿಗ್ತದೆ. ಆದ್ರೆ ಅದರದ್ದು ಬೆಳೆಯುವ ರೀತಿ ಬೇರೆ ಬೇರೆ, ಅದರ ಉಪಯೋಗ ಬೇರೆ ಬೇರೆ. ಹೌದಾ? ಆ ಸ್ಲೋ ಲರ್ನರ್ಸ್ ಅಂದ್ರೆ ಏನು? ನೀನು ಓದಿದ ಸ್ಪೀಡಿಗೆ ಅವರು ಓದದೇ ಇರ್ಬೋದು, ಆದ್ರೆ ಅವರು ಆಟದಲ್ಲಿ ಒಳ್ಳೆ ಇರ್ಬೋದು, ಚಿತ್ರದಲ್ಲಿ ಒಳ್ಳೆ ಇರ್ಬೋದು. ಅರ್ಥ ಆಯ್ತಾ? ಅವರಿಗೆ ಅವರವರ ಆದಂಥ ಒಂದು ಎಂತ ಹೇಳ್ತಾರೆ, ಗತಿ, ಸ್ಪೀಡ್ ಅಂತ ಹೇಳ್ತೇವಲ್ಲ, ಇರ್ತದೆ. ಅದಕ್ಕೆ ನಾವು ಅಂದರೆ ಸ್ಲೋ ಲರ್ನರ್ಸ್ ಫಾಸ್ಟ್ ಲರ್ನರ್ಸ್ ಅಂತ ಕಂಪೇರ್ ಮಾಡಲಿಕ್ಕಿಲ್ಲ. ಈಗ ಮೀನನ್ನು ನಾವು ನೀರಲ್ಲಿ ಮರ ಹತ್ತಲಿಕ್ಕೆ ಹೇಳಿದರೆ ಆಗ್ತದಾ? ಆಗುದಿಲ್ಲ. ಮಂಗಕ್ಕೆ ಮೀನಿನಾಗೆ ಸ್ಪೀಡು ಹೇಳಲಿಕ್ಕೆ ಹೋಗು ಹೇಳಿದ್ರೆ ಆಗ್ತದಾ? ಮಂಗ ಹತ್ತಲಿಕ್ಕೆ ಬೆಟರ್, ಮೀನು ನೀರಲ್ಲಿ ಹೋಗ್ಲಿಕ್ಕೆ ಬೆಟರ್. ಇದು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದು. ಸೊ ಅವರವರಿಗೆ ಅವರದ್ದೇ ಆದಂಥ ಸ್ಟ್ರೆಂತ್ಸ್ ಇರ್ತದೆ, ವೀಕ್ನೆಸ್ ಇರ್ತದೆ. ನಾವು ನಮ್ಮ ಸ್ಟ್ರೆಂತ್ಸನ್ನು ಅರ್ಥ ಮಾಡಿಕೊಳ್ಬೇಕು, ನಮ್ಮ ವೀಕ್ನೆಸ್ಸನ್ನು ಸಹ ಅರ್ಥ ಮಾಡಿಕೊಳ್ಬೇಕು. ಎಲ್ಲಿ ನಾವು ವೀಕ್ ಇದ್ದೇವೆ ಅಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು, ಎಲ್ಲಿ ನಾವು ಸ್ಟ್ರಾಂಗ್ ಇದ್ದೇವೆ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಅರ್ಥ ಆಯ್ತಾ? ಆದರೆ ಇಲ್ಲಿ ಒಂದು ವಿಚಾರ ಏನಂದ್ರೆ, ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ. ಕೆಲವೊಮ್ಮೆ ಕೆಲವು ಮಕ್ಕಳಲ್ಲಿ ಕೆಲವೊಂದು ಮಾನಸಿಕ ತೊಂದರೆಗಳು ಇರ್ತದೆ. ಉದಾಹರಣೆಗೆ ಲರ್ನಿಂಗ್ ಡಿಸೆಬಿಲಿಟಿ ಅಂತ ತಾರೆ ಜಮೀನ್ ಪರ್ ಸಿನಿಮಾ ನೋಡಿದೀರಾ? ಅಲ್ಲಿ ಆ ಹುಡುಗನಿಗೆ ಲರ್ನಿಂಗ್ ಡಿಸೆಬಿಲಿಟಿ, ಡಿಸ್ಲೆಕ್ಸಿಯಾ ಅಂತ ಹೇಳ್ತೇವೆ, ಅದು ಇರ್ತದೆ. ಮತ್ತೆ ಇನ್ನು ಬುದ್ಧಿ ಶಕ್ತಿಯಲ್ಲಿ ಸ್ವಲ್ಪ ಕೊರತೆ ಇರ್ತದೆ. ಅವರ ಹುಟ್ಟಿನಲ್ಲಿ ಏನಾದರೂ ಸಮಸ್ಯೆ ಆದಾಗ ಅಂತ ಮಕ್ಕಳು ಇರ್ತಾರೆ. ಮತ್ತೆ ಕೆಲವರು ADHD ಅಂತ ಭಯಂಕರ ಪೋಖ್ರಿ, ಕೂತ್ಕೊಳ್ಳೋದಿಲ್ಲ ಅಂತ ತೊಂದರೆ ಇರ್ತದೆ. ಅಂಥ ತೊಂದರೆ ಇದ್ದಾಗ ಅಂಥ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಬೇಕು. ಕೆಲವೊಮ್ಮೆ ಏನಾಗ್ತದೆ, ಇಂಥ ತೊಂದರೆ ಇದ್ದಾಗ ಶಾಲೆಯಲ್ಲಿ ಉಳಿದವರು ಏನು ಮಾಡ್ತಾರೆ, ತಮಾಷೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಇನ್ನೂ ಸಹ ಒತ್ತಡ ಆಗ್ತದೆ. ಸೊ ನಿನ್ನ ಸ್ನೇಹಿತರಿಗೆ ಅಂಥ ಸಮಸ್ಯೆ ಇದ್ದಾಗ ಅವರಿಗೆ ನೀನು ಸಪೋರ್ಟ್ ಮಾಡಿ, ಅವರಿಗೆ ಸಮಸ್ಯೆ ಇದ್ದರೆ ಡಾಕ್ಟರ್ ಹತ್ರ ಹೋಗುವಾಗೆ ಪ್ರೇರೇಪಿಸಬೇಕು. ಆಯ್ತಾ? ಓಕೆ ಡಾಕ್ಟರ್. ಮತ್ತೆ ಇನ್ನೊಂದು ವಿಷಯ, ಮೊನ್ನೆ ಬಸ್ಸಲ್ಲಿ ನನಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ಲು. ಅವಳನ್ನು ಫಸ್ಟ್ ಟೈಮ್ ನೋಡುದಲ್ಲ, ನಾನು ತುಂಬಾ ಸತಿ ನೋಡಿದ್ದೇನೆ. ಮೊನ್ನೆ ಮಾತಾಡಿದ್ಲು, ನಂಗೆ ತಿರುಗಿ ಮಾತಾಡುವಾಗ ತುಂಬಾ ನಾಚಿಕೆ ಆಯ್ತು. ಅವಳು ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ರು, ನಂಗೆ ಏನು ನಾಚಿಕೆ ಆಯ್ತು. ಅದು ಯಾಕೆ ಹಾಗೆ ಆಗುದು? ಅದಕ್ಕೆ ನಾವು ಸಾಮಾಜಿಕ ಆತಂಕ ಅಂತ ಹೇಳ್ತೇವೆ, ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳಿ. ಅದು ತುಂಬ ಜನರಿಗೆ ಇರ್ತದೆ. ಎಸ್ಪೆಷಲಿ ನಮ್ಮ ಹೆಸರನ್ನು ಹೇಳಿಕೊಳ್ಳುವಾಗ, ಅಥವಾ ನಾವು ಫೋನಲ್ಲಿ ಮಾತಾಡುವಾಗ, ಅಥವಾ ಒಂದು ಹುಡುಗ ಹುಡುಗಿ ಹತ್ರ ಅಥವಾ ಹುಡುಗಿ ಹುಡುಗನ ಹತ್ರ ಮಾತಾಡುವಾಗ, ಅಥವಾ ಸ್ಟೇಜಲ್ಲಿ ಹೋಗಿ ಮಾತಾಡುವಾಗ ಸ್ಟೇಜ್ ಫಿಯರ್ ಅಂತ ಸಹ ಹೇಳ್ತೇವೆ. ಆಯ್ತಾ? ಅದರಲ್ಲಿ ತುಂಬ ರೀತಿಯ ವೆರೈಟೀಸ್ ಉಂಟು. ಆಯ್ತಾ? ಬಟ್ ಅದಕ್ಕೆ ಏನು ಗೊತ್ತುಂಟಾ, ಆ ಸಾಮಾಜಿಕ ಇದಕ್ಕೆ ಅದೊಂದು ಬ್ಯಾಟ್ರಿ ಇದ್ದಾಗೆ. ನಾವು ಎಷ್ಟು ನಾವು ಅದನ್ನು ಅವಾಯ್ಡ್ ಮಾಡ್ತೇವೆ, ಬ್ಯಾಟ್ರಿ ಖಾಲಿ ಆಗ್ತಾ ಹೋಗ್ತದೆ. ನಾವೆಷ್ಟು ಅದನ್ನು ಫೇಸ್ ಮಾಡ್ತೇವೆ, ಬ್ಯಾಟ್ರಿ ಚಾರ್ಜ್ ಆಗ್ತಾ ಹೋಗ್ತದೆ. ಈಗ ನೋಡು, ನಾನು ಹೌದಾ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಮೊದಲಾದರೆ ನನಗೆ ಈ ಮಾನಸಿಕ ಇದರ ಬಗ್ಗೆ ಕಲೀಲಿಕ್ಕೆ ಇರುವಾಗ ಸ್ವಲ್ಪ ಸಾಮಾಜಿಕ ಆತಂಕ ಇತ್ತು. ಬಟ್ ಅಲ್ಲಿ ಏನು ಮಾಡಿದ್ದಾರೆ, ನಮಗೆಲ್ಲ ಪೇಷಂಟ್ಸ್ ಬಗ್ಗೆ ನಾವು ಎಲ್ಲರ ಎದುರಲ್ಲಿ ನಿಂತ್ಕೊಂಡು ಮಾತಾಡೋದು. ಸೊ ನಮಗೆ ಅದು ಮಾತಾಡಲೇಬೇಕು. ಮಾತಾಡಿ 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 ಸಾಮಾಜಿಕ ಆತಂಕ ಹಾರಿ ಹೋಗಿದೆ. ಈಗ ಸಾಮಾಜಿಕ ಆತಂಕವೇ ಇಲ್ಲ. ಸೊ ಇದಕ್ಕೆ ಏನು ಉತ್ತರ ಅಂದರೆ, ಅವಾಯ್ಡ್ ಯಾವುದೇ ಕಾಸ್ಟಲ್ಲಿ ಮಾಡಲಿಕ್ಕಿಲ್ಲ. ಏನಾಗ್ತದೆ ಗೊತ್ತುಂಟ, ನಾನೇನೋ ತಪ್ಪು ಹೇಳಿಬಿಡ್ತೇನೋ, ನನ್ನನ್ನು ತಮಾಷೆ ಮಾಡ್ತಾರೋ ಎನ್ನುವಂಥ ಭಯ ಬರೋದು. ಅದು ಬಂದ ಕೂಡಲೇ ಏನಾಗ್ತದೆ, ನಾವು ಅವಾಯ್ಡ್ ಮಾಡ್ತೇವೆ. ಅವಾಯ್ಡ್ ಮಾಡಿದ ಕೂಡಲೇ ಈ ಸಾಮಾಜಿಕ ಆತಂಕ ಜಾಸ್ತಿ ಆಗ್ತದೆ. ಡರ್ಕೆ ಹಾಗೆ ಜೀತೆ. ಸೊ ಹಾಗೆ ಇಲ್ಲಿ ಸಹ ಏನಂದರೆ, ನಾವು ಎಷ್ಟು ಫೇಸ್ ಮಾಡ್ತೇವೆ. ತಮಾಷೆ ಮಾಡಿದ್ರು ಮಾಡಲಿ, ಮಕ್ಕರ್ ಮಾಡಿದ್ರು ಮಾಡಲಿ, ನಾನು ಜೋಕರ್ ತರ ಕಂಡ್ರು ಕಾಣ್ಲಿ, ತೊಂದರೆ ಇಲ್ಲ, ಹೋಗುದು ಮಾತಾಡುದು ಅಂತ ಹೇಳಿ ಹೋಗ್ಬೇಕು, ಯೋಚನೆ ಮಾಡ್ಲಿಕ್ಕಿಲ್ಲ. ಅದು ಮಾಡಿದಾಗ ನಮ್ಗೆ ಆ ಸಾಮಾಜಿಕ ಆತಂಕ ಕಡಿಮೆ ಆಗ್ತದೆ. ಮತ್ತೆ ಇನ್ನು ಜನರ ಹತ್ರ ಸಂಬೋಧಿಸುವಾಗ ಫಸ್ಟ್ ನಿಮ್ಗೆ ಭಯ ಆದ್ರೆ ಒಂದು ಸ್ಮೈಲ್ ಕೊಡ್ಬೋದು. ಜಸ್ಟ್ ಸ್ಮೈಲ್ ಕೊಡ್ಲಿಕ್ಕೆ ಏನು ಖರ್ಚಿಲ್ಲ. ಅಥವಾ ಹಾಯ್ ನಮಸ್ತೆ ಅಂತ ಹೇಳುವುದು. ಆಯ್ತಾ? ಮತ್ತೆ ನಾನು ಆಗ ಹೇಳಿದಾಗೆ ಪಾಸಿಟಿವ್ ಎಫರ್ಮೇಷನ್ಸ್. ಆಗ ಏನಾಗ್ತದೆ, ಈ ಥರ ಸಾಮಾಜಿಕ ನಾವು ಕಮ್ಯುನಿಕೇಷನ್ ಮಾಡುವಾಗ ಮೇನಾಗಿ ನಾವೇನು ಮಾಡ್ತೇವೆ, ನಾವು ನಮಗೆ ನೆಗೆಟಿವ್ ಎಫರ್ಮೇಷನ್ಸ್ ಕೊಡ್ತೇವೆ. ನಾನು ಎಲ್ಲಿಯೋ ತಪ್ಪು ಮಾತಾಡ್ತೇನೆ, ಎಲ್ಲಿಯೋ ನಾನು ಜೋಕರ್ ಥರ ಕಾಣ್ತೇನೆ, ಇಲ್ಲ ನಾನು ಹುಷಾರಿದ್ದೇನೆ, ಸಾಮಾಜಿಕವಾಗಿ ನಾನು ಸ್ಟ್ರಾಂಗ್ ಇದ್ದೇನೆ,
ನಾನು ಒಳ್ಳೆ ರೀತಿಯಲ್ಲಿ ಮಾತಾಡ್ತೇನೆ ಅಂತ ನಾವು ನಮ್ಮ ಮೈಂಡಿಗೆ ಪಾಸಿಟಿವ್ ಎಫರ್ಮೇಷನ್ಸ್ ಕೊಡಬೇಕು. ಆಗ ನಾವು ಇನ್ನೂ ಸಹ ಗಟ್ಟಿ ಆಗ್ತೇವೆ. ಆಯ್ತಾ? ಆಯ್ತು ಡಾಕ್ಟರ್. ಕೆಲವೊಮ್ಮೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೇನೆ, ಅವ್ರು ಏನು ಸಹ ಉತ್ತರ ಕೊಡುದಿಲ್ಲ, ತುಂಬಾ ಇಗ್ನೋರ್ ಮಾಡ್ತಾರೆ. ಅದು ನಂಗೆ ತುಂಬಾ ಹರ್ಟ್ ಆಗ್ತದೆ. ಅದನ್ನ ಹೇಗೆ ಇದು ಮಾಡೋದು? ಅದೇ ಮೇನ್ ಆಗಿ ಏನು ಗೊತ್ತುಂಟಾ, ಮನುಷ್ಯರು ನಾವು ಸಾಮಾಜಿಕ ಪ್ರಾಣಿಗಳು. ಸಾಮಾಜಿಕ ಪ್ರಾಣಿಗಳಂದ್ರೆ ಏನು? ನಮ್ಮನ್ನೊಬ್ಬರನ್ನೇ ಬಿಟ್ಟರೆ ಆಗುದಿಲ್ಲ. ನಾವು ಸಮಾಜದಲ್ಲಿ ಎಲ್ಲರೊಟ್ಟಿಗೆ ಬೆರೆಯುವಂಥ ಪ್ರಾಣಿಗಳು. ಸೊ ಅದು ನಮ್ಮ ಮೆದುಳು ಏನು ಮಾಡ್ತದೆ, ನಾವೆಲ್ಲರೂ ಒಂದು ಟೀಮ್ ಥರ. ಒಬ್ಬ ಟೀಮ್ ನಾವು ಏನೋ ತಪ್ಪು ಮಾಡಿದರೆ ಆ ಮೆದುಳಿಗೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಬಟ್ ನೀನೇನು ಎನ್ಸ್ಕೊಳ್ಬೇಕು, ನಾನು ಆಗ ಹೇಳಿದಾಗೆ ಪಾಸಿಟಿವ್ ಎಫರ್ಮೇಷನ್. ಆ ಒಂದು ಜನ ನನ್ನ ಸೆಲ್ಫ್ ವರ್ತಿಗೆ ಕಾರಣ ಅಲ್ಲ ಅಂತ. ಈಗ ನಿನ್ನ ಸೆಲ್ಫ್ ವರ್ತ್ ಅಂತ ಹೇಳ್ತೇವೆ ನಾವು, ನಿನ್ನ ಬೆಲೆ, ನಿನ್ನ ಸ್ವಬೆಲೆ ಆ ಒಂದು ಫ್ರೆಂಡ್ ಮೇಲೆ ಡಿಪೆಂಡ್ ಆಗ್ತದಾ? ಇಲ್ಲ. ಎಲ್ಲ ಫ್ರೆಂಡ್ಸ್ಗಳು ನಿನ್ನ ಬೆಲೆ ಅವ್ರಿಗೆ ಗೊತ್ತಿರ್ತದೆ. ಯಾರು ಇಲ್ಲದಿದ್ರೂ ನೀನು ಸ್ವಂತವಾಗಿಯೇ ನೀನು ಹುಷಾರು ಅಂತ ನಿಂಗೆ ಇದ್ರೆ ಯಾವ ಫ್ರೆಂಡ್ ಇಗ್ನೋರ್ ಮಾಡಿದ್ರು ನಮ್ಗೆ ಏನೂ ಆಗುದಿಲ್ಲ. ಅರ್ಥ ಆಯ್ತಾ? ಕೆಲವರು ಇಗ್ನೋರ್ ಮಾಡುವವರು ಇರ್ತಾರೆ, ಯಾಕಂದ್ರೆ ಎಲ್ಲಾ ಕಡ್ಡಿಗಳು ಒಂದೇ ರೀತಿ ಇರುವುದಿಲ್ಲಲ್ಲ. ಕೆಲವು ಉದ್ದ ಇರ್ತದೆ, ಕೆಲವು ಸಣ್ಣ ಇರ್ತದೆ. ಬಟ್ ನಾನು ಯಾರು, ನನ್ನ ಸೆಲ್ಫ್ ವರ್ತ್ ಏನು ಅಂತ ನಮ್ಗೆ ಗೊತ್ತಿದ್ರೆ, ನಮ್ಮ ಸೆಲ್ಫ್ ಎಸ್ಟೀಮ್ ನಮಗೆ ಗೊತ್ತಿದ್ರೆ, ಯಾರು ಇಗ್ನೋರ್ ಮಾಡಿದ್ರು ನಮ್ಗೆ ಅಷ್ಟು ಬೇಜಾರಾಗುದಿಲ್ಲ. ಅವ್ರು ಬಂದ್ರೆ ಬರ್ತಾರೆ, ಎಸ್, ಬಂದಾಗ ನಾವು ಚೆನ್ನಾಗಿ ಮಾತಾಡ್ತೇವೆ. ಇಗ್ನೋರ್ ಮಾಡ್ತೀಯ, ಆಯ್ತಪ್ಪ ನೀನು ಇಗ್ನೋರ್ ಮಾಡು, ಅದು ಅವನ ಲಾಸ್. ಅರ್ಥ ಆಯ್ತಾ? ನಿನ್ನ ಲಾಸ್ ಅಲ್ಲ, ಯಾಕಂದ್ರೆ ನಿನ್ನ ವರ್ತ್ ನಿಂಗೆ ಗೊತ್ತುಂಟು ಅಲ್ವಾ? ಅದನ್ನು ನೀನು ನೆನಪಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಮತ್ತೆ ಅಂಥವ್ರ ಹತ್ರ ಹೇಗೆ ನೀನು ಮಾಡಬೇಕು? ಕಾಮಾಗಿ ಮಾತಾಡೋದು, ಏನಾಯ್ತಪ್ಪ, ಏನು ನನ್ನ ಹತ್ರ ನಿನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ರೆ ಹೇಳಿಬಿಡು. ಅದನ್ನು ಹಿಂದೆಯಿಂದ ಬೇಡ, ಎಲ್ಲ ಏನಿದ್ರು ಎದುರಲ್ಲೇ ನಾವು ಮಾತಾಡಿ ಅದನ್ನು ಸರಿ ಮಾಡೋದು. ಅದನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಯಿತು, ನಿನಗೆ ಬೇಕಾದ ಟೈಮ್ ತಗೋ, ಟೈಮ್ ಔಟ್. ಅವನು ಮತ್ತೆ ಬಂದಾಗ ಬರಲಿ. ಅವ ಬರದಿದ್ರು ಬೇಜಾರಿಲ್ಲ. ಅರ್ಥ ಆಯ್ತಾ? ಅವನೇ ಬರದೇ ಇದ್ರೆ ನಾನು ಈ ಥರ ವೇಸ್ಟ್ ಅಂತ ಎನ್ಸ್ಕೊಳ್ಬಾರ್ದು. ಪಾಸಿಟಿವ್ ಎಫರ್ಮೇಷನ್. ಅವನಿಂದ ನನ್ನ ಜೀವನ ಡಿಪೆಂಡ್ ಆಗೋದಿಲ್ಲ. ಅವ ಬಂದರೆ ನನಗೆ ಖುಷಿ, ಬರದಿದ್ರೆ ಅವನ ನನ್ನ ಜೀವನವನ್ನು ಡಿಸೈಡ್ ಮಾಡೋದಿಲ್ಲ. ನನ್ನ ಜೀವನ ನನಗೆ ಗೊತ್ತುಂಟು, ಅದು ನಮಗೆ ಬರಬೇಕು. ನನ್ನ ಫ್ರೆಂಡ್ಸಿಗೆ ಕೆಲವೊಮ್ಮೆ ರಾತ್ರಿ ನಿದ್ರೆ ಬರುದಿಲ್ಲ, ಕ್ಲಾಸಲ್ಲಿ ಇರುವಾಗ ತುಂಬಾ ನಿದ್ರೆ ಬರ್ತದೆ. ಅದು ಯಾಕೆ ಹಾಗೆ? ಅದು ನಿದ್ದೆ ಅನ್ನುವಂಥದ್ದು ಉಂಟಲ್ಲ, ಬಹಳ ಇಂಪಾರ್ಟೆಂಟ್. ಯಾಕೆ ಗೊತ್ತುಂಟಾ? ಈಗ ಉದಾಹರಣೆಗೆ, ಈಗ ಇಲ್ಲಿ ಒಂದು ಊಟ ಆಗ್ತದೆ ಅಂತ ಎನ್ಸ್ಕೊ. ಊಟ ಆದ ನಂತರ ಏನಾಗ್ತದೆ, ತುಂಬಾ ಕಸ ಇರ್ತದೆ, ಹೌದಲ್ಲ? ಆ ನಂತರ ಒಂದು ದಿವಸ ಬೇಕು ಅದನ್ನು ಗುಡಿಸ್ಲಿಕ್ಕೆ. ಅದೇ ರೀತಿ ಇವತ್ತು ಈಗ ನಾವಿಲ್ಲಿ ಮಾತಾಡ್ತೇವೆ, ನಾವು ಕೆಲಸ ಮಾಡ್ತೇವೆ, ಓದ್ತೇವೆ, ಆದ ನಂತರ ಮೆದುಳಲ್ಲಿ ಕಸ ಉಳಿತದೆ. ಅದಕ್ಕೆ ನಾವು ಎಡಿನೋಸಿನ್ ಅಂತ ಹೇಳ್ತೇವೆ. ಯಾಕಂದ್ರೆ ಮೆದುಳಿಗೆ ಶಕ್ತಿ ಕೊಡುವಂತ ಒಂದು ಕೆಮಿಕಲ್ ಅಂದ್ರೆ ATP, ಟ್ರೈಫಾಸ್ಫೇಟ್ ಅಂತ ಹೇಳಿ. ಅದು ಎನರ್ಜಿ ಕಾಯಿನ್ಸ್, ಆಯ್ತಾ, ನಮ್ಮ ಮೆದುಳಿಗೆ. ಅದರದ್ದು ಖರ್ಚಾದ ನಂತರ ಉಳಿಯುವುದು ಎಡಿನೋಸಿನ್ ಎನ್ನುವಂಥದ್ದು. ಅದನ್ನು ಗುಡಿಸ್ಬೇಕು ಮೆದುಳು. ಗುಡಿಸುವುದು ಯಾವಾಗ? ಅದು ನಾವು ನಿದ್ದೆ ಮಾಡುವಾಗ. ಸೊ ನಿದ್ದೆ ಅದಕ್ಕೆ ಅಗತ್ಯ. ಆಯ್ತಾ? ಈ ಕಾಫಿ ಕುಡಿದ್ರೆ ಯಾಕೆ ಗೊತ್ತುಂಟ ನಮಗೆ ನಿದ್ದೆ ಬರುವುದಿಲ್ಲ? ಆ ಎಡಿನೋಸಿನ್ ಅನ್ನು ಬ್ಲಾಕ್ ಮಾಡ್ತದೆ, ಮೆದುಳಿಗೆ ಸುಳ್ಳು ಸಂದೇಶ ಕೊಡ್ತದೆ, ಮೆದುಳಲ್ಲಿ ಎಡಿನೋಸಿನ್ ಇಲ್ಲ ಅಂತ ಹೇಳಿ. ಆಯ್ತಾ? ಸೊ ಈ ನಿದ್ದೆ, ಈಗ ನಾವು ಹೇಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ತಿಕ್ತೇವೆ, ಸ್ನಾನ ಮಾಡ್ತೇವೆ, ಅದೇ ರೀತಿ ನಿದ್ದೆಯಲ್ಲಿಯೂ ಒಂದು ಶುಚಿತ್ವ ಇದೆ. ಅದಕ್ಕೆ ನಾವು ಸ್ಲೀಪ್ ಹೈಜೀನ್ ಅಂತ ಹೇಳ್ತೇವೆ. ಅದನ್ನು ಕರೆಕ್ಟಾಗಿ ಪಾಲಿಸಬೇಕು. ಯಾವ ರೀತಿಯಲ್ಲಿ? ಅದೇ ಟೈಮ್ಗೆ ನಿದ್ದೆ ಮಾಡೋದು. ಒಂದು ದಿವಸ 10 ಗಂಟೆಗೆ ಮಾಡೋದು, ಇನ್ನೊಂದು ದಿವಸ 12 ಗಂಟೆಗೆ ಮಾಡೋದು, ಇನ್ನೊಂದು ದಿವಸ 3 ಗಂಟೆಗೆ ಮಾಡೋದು. ಆ ರೀತಿ ಮಾಡ್ಲಿಕ್ಕಿಲ್ಲ. ನಿದ್ದೆ ಮಾಡುವಂಥ ಸ್ಥಳ ಕತ್ತಲೆ ಇರಬೇಕು. ಯಾಕೆ? ಮೊದಲೆಲ್ಲ ಏನು ಗೊತ್ತುಂಟಾ, ಮೊದಲೆಲ್ಲ ಲೈಟ್ ಎಲ್ಲ ಇರ್ತಿರ್ಲಿಲ್ಲ, ಕತ್ತಲೆ ಇರ್ತಿತ್ತು. ಆಗ ನಮ್ಮ ಮೆದುಳು ಏನ್ ಮಾಡ್ತದೆ, ಕತ್ತಲೆ ಆಯ್ತಾ, ಮೆಲಟೋನಿನ್ ಉತ್ಪತ್ತಿ ಆಗ್ತದೆ, ನಾವು ನಿದ್ದೆಗೆ ಹೋಗ್ತಿದ್ದೆವು. ಈಗ ಏನಾಗ್ತದೆ, 3 ಗಂಟೆಗೆ ಸಹ ಒಳ್ಳೆ ಬೆಳಗ್ಗೆ ತರ ಲೈಟ್ ಇರ್ತದೆ. ಆಗ ಮೆದುಳಿಗೆ ಕನ್ಫ್ಯೂಷನ್ ಆಗ್ತದೆ, ಎಷ್ಟು ಗಂಟೆಗೆ ನಿದ್ದೆ ಮಾಡೋದು ಹೇಳಿ. ಸೊ ಕತ್ತಲೆ ರೂಮ್. ನಿಮ್ಮ ನಿದ್ದೆಯ ಪ್ಲೇಸ್ ಸಹ ಆದಷ್ಟು ಸೇಮ್ ಇಡಬೇಕು, ಕ್ಲೀನ್ ಇಡಬೇಕು ನಿದ್ದೆಯ ಪ್ಲೇಸ್. ಅಲ್ಲಿ ಕಸ ಎಲ್ಲ ಮಾಡಿಟ್ರೆ ನಿದ್ದೆ ಬರೋದಿಲ್ಲ. ಮತ್ತೆ ನಿದ್ದೆ ಮಾಡುವ ಮುಂಚೆ ಒಂದು ಸ್ವಲ್ಪ ಸ್ನಾನ ಮಾಡಿ ಬರುವಂಥದ್ದು, ಬಿಸಿ ಹಾಲು ಕುಡಿಯುವಂಥದ್ದು, ಇದೆಲ್ಲ ನಿದ್ದೆಯ ಶುಚಿತ್ವ. ಟೈಮಿಂಗ್ ಅದೇ ಮೇಂಟೈನ್ ಮಾಡುವಂಥದ್ದು. ಮತ್ತೆ ಆದಷ್ಟು ಮಧ್ಯಾಹ್ನದ ನಿದ್ದೆಯನ್ನು ಕಡಿಮೆ ಮಾಡುವಂಥದ್ದು. ಮತ್ತೆ ತುಂಬಾ ನೀರು ಕುಡಿಬಾರ್ದು, ಯಾಕಂದ್ರೆ ನೀರು ಕುಡಿದ್ರೆ ನಾವು ಮೂತ್ರಕ್ಕೆ ಅಂತ ಹೇಳ್ಬೇಕಾಗ್ತದೆ. ಸೊ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ, ನಿದ್ದೆಯ ಶುಚಿತ್ವ ನಾವು ಕಂಟ್ರೋಲ್ ಮಾಡಿದ್ರೆ ಆರಾಮದಲ್ಲಿ ನಿದ್ದೆ ಬರ್ತದೆ. ಆಯ್ತಾ? ಮತ್ತೆ ನಿದ್ರೆ ಮಾಡುವಾಗ ನಾವು ತಲೆಯಲ್ಲಿ ಬೆಳಗಿನ ಹೊರೆಯನ್ನು ಹಿಡ್ಕೊಂಡು ಮಲಗಬಾರದು. ಅದನ್ನ ಅಲ್ಲಿಯೇ ಹೊರಗೆ ಬಿಟ್ಟು ಬರಬೇಕು. ಬೆಡ್ರೂಮಿಗೆ ಬರುವಾಗ ನಿದ್ದೆ ಮಾತ್ರ. ಬೆಡ್ರೂಮಿಗೆ ಬರುವಾಗ ನಾವು ಸ್ಟೂಡೆಂಟ್ ಫ್ರೆಂಡ್ಸ್ ಇದು ಪಾಲಿಟಿಕ್ಸ್ ಎಲ್ಲ ತಗೊಂಡು ಬಂದ್ರೆ ಅದೇ ಕನಸಲ್ಲಿ ಬರ್ತದೆ. ಅದು ನಾಳೆಗೆ, ಇವತ್ತಿಗೆ, ನಾಳೆದು ನಾಳೆಗೆ.
ಆಯಿತಾ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತುಂಟಾ, ನೀನು ಹೇಳಿದ್ದಿ ಬೆಳಿಗ್ಗೆ ಕ್ಲಾಸಲ್ಲಿ ನಿದ್ದೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ಕೆಲವೊಂದು ಕಾರಣ ಇರ್ಬೋದು. ಕೆಲವೊಮ್ಮೆ ಅವರಿಗೆ ತುಂಬ ದಪ್ಪ ಇದ್ದು ಗೊರಕೆ ಹೊಡೆಯುವ ಸಮಸ್ಯೆ ಇರಬಹುದು, ಅದಿದ್ದರೆ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಕೆಲವರಿಗೆ ನಿದ್ದೆಯ ಕಾಯಿಲೆಗಳಿರ್ತವೆ, ಅದಿದ್ದರೆ ಸ್ವಲ್ಪ ಚೆಕಪ್ ಮಾಡಿ ನೋಡಿದರೆ ಸರಿ ಆಗ್ತದೆ. ಕೆಲವರಿಗೆ ಈ ಸ್ಲೀಪ್ ಆ್ಯಪ್ನಿಯಾ ಅಂತ ಸಮಸ್ಯೆ ಇರ್ತದೆ. ಅವ್ರಿಗೆ ಏನಾಗ್ತದೆ, ರಾತ್ರಿ ನಿದ್ರೆ ಮಾಡ್ತಾರೆ, ಆದರೆ ಒಂದು 100-200 ಸಲ ಎಚ್ಚರ ಆಗ್ತದೆ, ಅವರಿಗೆ ನೆನಪಿರುವುದಿಲ್ಲ. ಆಗ ಏನಾಗ್ತದೆ, ಅವರಿಗೆ ಬೆಳಿಗ್ಗೆ ಹೇಳುವಾಗ ಫ್ರೆಶ್ ಇರೋದಿಲ್ಲ, ತಲೆನೋವು, ನೆನಪಿಲ್ಲದಾಗೆ ಆಗೋದು. ಸೊ ಬೆಳಿಗ್ಗೆ ಹೊತ್ತು ನಿದ್ದೆ ಬರ್ತದೆ ಅವರಿಗೆ. ಆ ಸ್ಲೀಪ್ ಆ್ಯಪ್ನಿಯಾ ಅಂತ ಇದ್ದರೆ ಅದಕ್ಕೆ ಚಿಕಿತ್ಸೆ ಮಾಡಬೇಕಾಗ್ತದೆ. ಆಯಿತಾ. ಶ್ರೇಯಸ್, ಸಾನ್ವಿ, ಇನ್ನೂ ಸಹ ನಿಮಗೆ ಪ್ರಶ್ನೆ ಕೇಳಲಿಕ್ಕುಂಟು ಅಂತ ಅನಿಸ್ತದೆ. ನನಗೆ ಸಹ ತುಂಬ ಹೇಳಲಿಕ್ಕುಂಟು, ಯಾಕಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬ ವಿಚಾರಗಳುಂಟು ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ. ಆದರೆ ನನಗೆ ಸ್ವಲ್ಪ ಈಗ ಪೇಷಂಟ್ಸ್ಗಳನ್ನು ನೋಡಲಿಕ್ಕಿದ್ದೆ. ಒಂದು ಕೆಲಸ ಮಾಡಿ, ಮುಂದಿನ ವಾರ ನೀವು ಇನ್ನೊಂಚೂರು ಕ್ವಶನ್ಸನ್ನು ಲಿಸ್ಟ್ ಮಾಡಿ ಬನ್ನಿ ನನ್ನ ಕ್ಲಿನಿಕ್ಕಿಗೆ. ಸಂಜೆ ಬನ್ನಿ 6 ಗಂಟೆಗೆ. ನಾನು ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೇನೆ. ಆಗ್ಬೋದಾ? ಸರಿ ಡಾಕ್ಟರ್, ನಿಮ್ಮಿಂದ ತುಂಬಾನೇ ಮಾಹಿತಿ ಸಿಕ್ಕಿದೆ ಇದು ಮಾನಸಿಕ ಇದರ ಬಗ್ಗೆ. ಧನ್ಯವಾದಗಳು. ಶ್ರೇಯಸ್, ನಾನಿನ್ನ ಮನೆಗೆ ಬರ್ತೇನೆ, ನಾವಿಬ್ಬರು ಒಟ್ಟಿಗೆ ಹೋಗುವ. ಓಕೆ. ಇದುವರೆಗೆ ರೇಡಿಯೋ ಕ್ಲಾಸ್ ರೂಮ್ನಲ್ಲಿ ಮಕ್ಕಳ ಮಾನಸಿಕ ಸಮಸ್ಯೆಗಳು ಎಂಬ ವಿಷಯದ ಕುರಿತಾಗಿ ಮೊದಲನೇ ಭಾಗವನ್ನ ಕೇಳಿದಿರಿ. ನಡೆಸಿಕೊಟ್ಟವರು KS ಹೆಗ್ಡೆ ಸಂಸ್ಥೆಯಲ್ಲಿ ಮನೋವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅರುಣ್ ಭಟ್ ಹಾಗೂ ಇದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಶ್ರೀ ರವಿಶಂಕರ್ ವಿದ್ಯಾಮಂದಿರ ಯಯ್ಯಾಡಿ, ಇಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಶ್ರೇಯಸ್ UK ಹಾಗೂ ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಬನ್ಸ್ ಹಾಸ್ಟೆಲ್, ಇಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿಯಾಗಿರುವ ಸಾನ್ವಿ S ಆಚಾರ್ಯ. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.